ವೆಲ್ಕಮ್ ಟು ವೇದ ಕಾಮರ್ಸ್ ಎಜುಕೇಷನ್. ನಾವು ಇವತ್ತಿನ ಕ್ಲಾಸಲ್ಲಿ ಗ್ಯಾಪ್ ಹೊರಡಿಸಿರುವ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಯಾವ್ಯಾವು ಅಂದರೆ, ಫಸ್ಟ್ ಒನ್ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಬೇಸಿಕ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಇವ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ನಾವು ಇಂಪಾರ್ಟೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಅಕ್ರೂಯಲ್ ಕಾನ್ಸೆಪ್ಟ್ ಆ್ಯಂಡ್ ಲಾಸ್ಟ್ ಒನ್ ಅಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಈ 10 ಕಾನ್ಸೆಪ್ಟ್ಗಳ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಇದನ್ನು ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಂತಲೂ ಸಹ ಕರೀತಾರೆ. ಇನ್ ಅಕೌಂಟಿಂಗ್ ವಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಪ್ರೊಪ್ರೈಟರ್ಸ್. Business is assumed to have distinct entity and we have to record business transactions from business point of view and never from the viewpoint of proprietors. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ ಇದರಲ್ಲಿ ಬಿಸ್ನೆಸ್ ಡಿಫ್ರೆಂಟ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಡಿಫ್ರೆಂಟ್ ಆಗಿರ್ತಾರೆ. ಅಂದರೆ ಓನರ್ಸ್ ಬೇರೆ, ಬಿಸ್ನೆಸ್ ಬೇರೆ ಇರ್ತಾರೆ. ಓನರ್ಸ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾಡಿರ್ತಾರೆ. ನಾವು ಯಾವಾಗಲೂ ಟ್ರಾನ್ಸಾಕ್ಷನ್ಗಳನ್ನ ಬಿಸ್ನೆಸ್ ಕಡೆ ನಿಂತು ನೋಡಬೇಕು. ಅಂದರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಯೋಚನೆ ಮಾಡಬೇಕು. ಈ ಕಾನ್ಸೆಪ್ಟ್ ಹೇಳೋ ಥರನೇ ಬಿಸ್ನೆಸ್ಗೆ ಒಂದು ಸೆಪರೇಟ್ ಐಡೆಂಟಿಟಿ ಕೊಡ್ತಾರೆ. ಅದರ ಅರ್ಥ ಏನಂದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಬಿಸ್ನೆಸ್ನ ಶುರು ಮಾಡ್ತಾನೆ. ಸ್ಟಾರ್ಟ್ ಮಾಡಿದ್ದು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಆದರೆ ಆ ಬಿಸ್ನೆಸ್ಗೆ ತನ್ನದೇ ಆದ ಒಂದು ಐಡೆಂಟಿಟಿ ಇರುತ್ತೆ. ಅಂದರೆ ಓನರ್ ಪರ್ಸ್ನಲ್ ವಿಷಯಗಳಿಗೆ ದುಡ್ಡು ಖರ್ಚು ಮಾಡ್ತಾನೆ, ಅದು ಬಿಸ್ನೆಸ್ಗೆ ಅಪ್ಲೈ ಆಗಲ್ಲ. ಅದೇ ಥರ ಬಿಸ್ನೆಸ್ಗೆ ಅಪ್ಲೈ ಮಾಡಿದ್ದು ಪರ್ಸನಲ್ ವಿಷಯಕ್ಕೆ ಅಪ್ಲೈ ಆಗಲ್ಲ ಅಂತ. ಅಂದರೆ ಬಿಸ್ನೆಸ್ಗೆ ಅಂತಲೇ ಓನರು ಫರ್ನಿಚರ್, ಮೆಷಿನರಿ, ವೆಹಿಕಲ್ಸ್ ತಂದರೆ ಇದು ಯಾವುದನ್ನು ಸಹ ಸ್ವಂತ ಉಪಯೋಗಕ್ಕೆ ಯೂಸ್ ಮಾಡೋ ಹಾಗಿಲ್ಲ. ಅದೇ ಥರ ಓನರ್ ಸ್ವಂತ ಉಪಯೋಗಕ್ಕೆ ಮನೆ, ಕಾರ್, ಸೈಟ್ ತಗೊಂಡ್ರೆ ಇದು ಯಾವುದೂ ಸಹ ಬಿಸ್ನೆಸ್ಗೆ ಸಂಬಂಧ ಪಡೋದಿಲ್ಲ. ಇವೆರಡೂ ಸಹ ಬೇರೆ ಬೇರೆ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟನ್ನ ನಾವು ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಕಾನ್ಸೆಪ್ಟ್ ಅಂತಲೂ ಕರಿತೀವಿ. ಅಂದರೆ ನಾವು ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡ್ ಮೇಂಟೈನ್ ಮಾಡುವಾಗ ನಮ್ಮನ್ನು ನಾವು ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡಿಕೊಂಡು ಮೇಂಟೈನ್ ಮಾಡಬೇಕು. ನಾವು ಕ್ಯಾಪಿಟಲ್ನ ಯಾವಾಗಲೂ ಲಯಬಿಲಿಟಿ ಅಂತ ಸೆಗ್ರಿಗೇಟ್ ಮಾಡ್ತೀವಿ. ಅಕಸ್ಮಾತ್ ನಾವೇನಾದರೂ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಫಾಲೋ ಮಾಡದೆ ಎಂಟಿಟಿ ಅಂತ ಕನ್ಸಿಡರ್ ಮಾಡಲಿಲ್ಲ ಅಂದಿದ್ರೆ ಕ್ಯಾಪಿಟಲ್ ಒಬ್ಬರಿಗೆ ಅಸೆಟ್ ಆಗಿ ಹೋಗಿರೋದು, ಅಂದರೆ ಕ್ಯಾಪಿಟಲ್ ಒಬ್ಬರಿಗೆ ಆಸ್ತಿಯಾಗಿ ಹೋಗಿರೋದು. ಯಾವಾಗಲೂ ತಿಳ್ಕೊಳ್ಳಿ, ಒಬ್ಬ ಓನರ್ ಕೂಡ ಬಿಸ್ನೆಸ್ಸಿಂದ ಸೆಪರೇಟ್ ವ್ಯಕ್ತಿ. ಬಿಸ್ನೆಸ್ ಮೇಲೆ ಅವನು ದುಡ್ಡು ಹಾಕ್ತಿದ್ದಾನೆ. ನಾಳೆ ದಿನ ಬಿಸ್ನೆಸ್ ಆ ವ್ಯಕ್ತಿಗೆ ಕ್ಯಾಪಿಟಲ್ ಅಂದರೆ ದುಡ್ಡನ್ನು ವಾಪಸ್ ಕೊಡಬೇಕು. ಅದು ಯಾವ ರೂಪದಲ್ಲಿ ಅಂದರೆ ಪ್ರಾಫಿಟ್ ಅನ್ನೋ ರೂಪದಲ್ಲಿ ಕೊಡುತ್ತೆ. ಇದೇ ಕಾರಣಕ್ಕೆ ಬಿಸ್ನೆಸ್ ಸಪ್ರೇಟ್ ಆ್ಯಂಡ್ ಓನರ್ ಸಪ್ರೇಟ್ ಅಂತ ನಾವು ಹೇಳ್ತೀವಿ. ನಾವು ಯಾವುದೇ ಅಕೌಂಟಿಂಗ್ನ ರೆಕಾರ್ಡ್ ಮಾಡುವಾಗ ನಮ್ಮನ್ನು ನಾವೇ ಬಿಸ್ನೆಸ್ ಅಂದ್ಕೊಳ್ತೀವಿ ಹೊರತು ನಾವು ಓನರ್ ಅಂತ ಅಸ್ಯೂಮ್ ಮಾಡ್ಕೋಬಾರ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಎವರಿ ಬಿಸ್ನೆಸ್ ಅಂಡರ್ಟೇಕಿಂಗ್ ವೆದರ್ ಇಟ್ ಈಸ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಆರ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಎ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಈಸ್ ರಿಗಾರ್ಡೆಡ್ ಆಸ್ ಎ ಡಿಸ್ಟಿಂಕ್ಟ್ ಯೂನಿಟ್. ಅಂದರೆ ವ್ಯವಹಾರವು ಏಕಮಾಲೀಕತ್ವ ಅಥವಾ ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ ಅಥವಾ ಕಂಪನಿನೇ ಆಗಿರಲಿ, ಅದು ಪ್ರತ್ಯೇಕ ಘಟಕವೇ ಆಗಿರುತ್ತದೆ. ಅಂದರೆ ಇಲ್ಲಿ ನೋಡೋದಾದರೆ ಅಕೌಂಟಿಂಗ್ನಲ್ಲಿ ನಾವು ಬಿಸ್ನೆಸ್ ಮತ್ತು ವ್ಯವಹಾರದ ಮಾಲೀಕ ಇಬ್ಬರನ್ನು ಪ್ರತ್ಯೇಕ ವ್ಯಕ್ತಿ ಅಂತ ಪರಿಗಣಿಸ್ತೀವಿ. ಅಂದರೆ ವ್ಯವಹಾರವು ತನ್ನದೇ ಆದ ಸ್ವತಂತ್ರ ಘಟಕ ಅಂತಲೇ ಹೇಳ್ಬೋದು. ಅಕೌಂಟಿಂಗ್ ಅಂದರೆ ಲೆಕ್ಕಪತ್ರಗಳನ್ನು ತಯಾರಿಸುವಾಗ ಮಾಲೀಕರ ದೃಷ್ಟಿಕೋನದಿಂದ ಅಲ್ಲ, ನಾವು ವ್ಯವಹಾರದ ದೃಷ್ಟಿಕೋನದಿಂದ ಎಲ್ಲ ವ್ಯವಹಾರಗಳನ್ನು ದಾಖಲಿಸ್ತೀವಿ. ನೆಕ್ಸ್ಟ್ ನೋಡೋದಾದರೆ, ವೈಲ್ ಮೇಕಿಂಗ್ ಡಿಸಿಷನ್ಸ್ ರಿಗಾರ್ಡಿಂಗ್ ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸ್, ಬಿಸ್ನೆಸ್ ವ್ಯೂ ಪಾಯಿಂಟ್ ಈಸ್ ಟೇಕನ್ ಇಂಟು ಕನ್ಸಿಡರೇಷನ್. ಅಂದರೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಅಸೆಟ್ಸ್ ಅಂದರೆ ಆಸ್ತಿ, ಹೊಣೆಗಾರಿಕೆ ಅಂದರೆ ಲಯಬಿಲಿಟಿ,
ಕ್ಯಾಪಿಟಲ್ ಅಂದರೆ ಬಂಡವಾಳ. ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ ಆದಾಯ ಮತ್ತು ಖರ್ಚುಗಳನ್ನು ವ್ಯವಹಾರದ ದೃಷ್ಟಿಯಿಂದಲೇ ಪರಿಗಣಿಸಲಾಗುತ್ತದೆ. ಇನ್ನು ಎಕ್ಸಾಂಪಲ್ ನೋಡೋದಾದರೆ, ವೆನ್ ಎ ಪ್ರೊಪ್ರೈಟರ್ ಇಂಟ್ರಡ್ಯೂಸಸ್ ಕ್ಯಾಪಿಟಲ್ ಇನ್ ಟು ಇಸ್ ಓನ್ ಬಿಸ್ನೆಸ್, ದಿ ಕ್ಯಾಪಿಟಲ್ ಈಸ್ ಕನ್ಸಿಡರ್ಡ್ ಆಸ್ ಎ ಲಯಬಿಲಿಟಿ ಫ್ರಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಂಪಲ್ ಪ್ರಕಾರ ನೋಡೋದಾದರೆ, ಒಬ್ಬ ಓನರು ತನ್ನ ಬಿಸ್ನೆಸ್ಗೆ 1,00,000 ಬಂಡವಾಳವನ್ನು ಹೂಡಿದರೆ, ಮಾಲೀಕರ ದೃಷ್ಟಿಯಲ್ಲಿ ಅವರ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆದರೆ ವ್ಯವಹಾರದ ದೃಷ್ಟಿಯಲ್ಲಿ ಈ 1,00,000ನ ವ್ಯವಹಾರವು ಓನರ್ಸ್ಗೆ ಕೊಡಬೇಕಾದ ಮೊತ್ತ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಕ್ಯಾಪಿಟಲನ್ನು ನಾವು ಯಾವಾಗಲೂ ಲಯಬಿಲಿಟಿ ಅಂತ ದಾಖಲಿಸ್ತೀವಿ. When he withdraws any money from the business for his personal expenses, it is treated as a reduction of the owner's capital and consequently a reduction in the liabilities of the business. ಅದೇ ರೀತಿ ಓನರ್ ವ್ಯವಹಾರದಿಂದ ವೈಯಕ್ತಿಕ ಬಳಕೆಗಾಗಿ ಹಣ ಅಥವಾ ಸರಕುಗಳನ್ನು ತೆಗೆದುಕೊಂಡ್ರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಮತ್ತು ಅದು ಕ್ಯಾಪಿಟಲ್ನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಓನರ್ ಏನಾದರೂ ಬಿಸ್ನೆಸ್ಸಿಂದ ಸ್ವಂತ ಖರ್ಚಿಗಾಗಿ ಅಥವಾ ಸ್ವಂತ ಬಳಕೆಗಾಗಿ ಸ್ವಲ್ಪ ಹಣ ಅಥವಾ ಸರಕುಗಳನ್ನೇನಾದ್ರು ತಗೊಂಡ್ರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಟೋಟಲಿ ಹೇಳಬೇಕಂದ್ರೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ ವ್ಯವಹಾರ ಮತ್ತು ಅದರ ಮಾಲೀಕರನ್ನು ಪ್ರತ್ಯೇಕ ಘಟಕಗಳೆಂದು ಪರಿಗಣಿಸುವ ಲೆಕ್ಕಶಾಸ್ತ್ರದ ಪರಿಕಲ್ಪನೆ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲ ವ್ಯವಹಾರಗಳನ್ನು ವ್ಯವಹಾರದ ದೃಷ್ಟಿಕೋನದಿಂದ ದಾಖಲಿಸಲಾಗುತ್ತದೆ, ಮಾಲೀಕರ ದೃಷ್ಟಿಕೋನದಿಂದ ದಾಖಲಿಸುವುದಿಲ್ಲ ಅಂತ ಹೇಳೋದೇ ಈ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಮೀನ್ಸ್ ದಟ್ in accounting, a record is made only of those transactions which can be measured in terms of money. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದರೆ ಹಣದ ಮಾಪನ ಪರಿಕಲ್ಪನೆ. ಯಾವುದೇ ಒಂದು ಬಿಸ್ನೆಸ್ ಎಂಟಿಟಿಗೆ 2 ಥರ ಟ್ರಾನ್ಸಾಕ್ಷನ್ ಇರುತ್ತೆ. ಒಂದು ಮಾನಿಟರಿ ಟ್ರಾನ್ಸಾಕ್ಷನ್, ಇನ್ನೊಂದು ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ನಾವು ಬಿಸ್ನೆಸ್ನಲ್ಲಿ ಮಾನಿಟರಿ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡಬೇಕೇ ಹೊರತು ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಬಾರ್ದು. ಅಂದರೆ ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ದುಡ್ಡಿನಲ್ಲಿ ಅಳತೆ ಮಾಡಿದರೆ ಮಾತ್ರ ನಾವು ಬುಕ್ನಲ್ಲಿ ರೆಕಾರ್ಡ್ ಮಾಡಬೇಕು. ಅಂದರೆ ಅಕೌಂಟಿಂಗ್ನಲ್ಲಿ ಹಣದ ರೂಪದಲ್ಲಿ ಅಳೆಯಬಹುದಾದ ವ್ಯವಹಾರಗಳನ್ನು ಮಾತ್ರ ದಾಖಲಿಸ್ತೀವಿ. ಹಣದಲ್ಲಿ ಅಳೆಯಲು ಸಾಧ್ಯವಾಗದ ಘಟನೆಗಳನ್ನು ನಾವು ಲೆಕ್ಕ ಪುಸ್ತಕಗಳಲ್ಲಿ ದಾಖಲಿಸೋದಿಲ್ಲ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಈ ಕಾನ್ಸೆಪ್ಟ್ ಪ್ರಕಾರ ಅಕೌಂಟಿಂಗ್ನಲ್ಲಿ ಎಲ್ಲ ಆಸ್ತಿಗಳಂದರೆ ಅಸೆಟ್ಸ್, ಮತ್ತು ಹೊಣೆಗಾರಿಕೆಗಳು ಲಯಬಿಲಿಟಿ ಅಂತ ಏನು ಕರಿತೀವಿ, ಮತ್ತು ಆದಾಯ ಮತ್ತು ವೆಚ್ಚಗಳ ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ನ ಹಣದ ರೂಪದಲ್ಲಿ ಮಾತ್ರ ತೋರಿಸಲಾಗುತ್ತೆ. ಇದರಿಂದ ಎಲ್ಲ ಆಸ್ತಿಗಳ ಒಟ್ಟು ಮೌಲ್ಯವನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು ಅಂತಲೇ ಹೇಳುತ್ತೆ. ಹಾಗಾದರೆ ನಾವು ಯಾವುದನ್ನು ದಾಖಲೆ ಮಾಡ್ತೀವಿ ಮತ್ತು ಯಾವುದನ್ನು ನಾವು ದಾಖಲೆ ಮಾಡಲ್ಲ ಅಂತ ನೋಡೋಣ. Non-monetary events like the appointment of a manager, retirement of an accountant, quality of the product, etc., which are also material events and qualitative, but they cannot be measured and expressed in terms of money, so they are not recorded. ಅಂದರೆ ದಾಖಲೆ ಮಾಡದ ಘಟನೆಗಳು ಯಾವ್ಯಾವು ಅಂದರೆ ಅಪಾಯಿಂಟ್ಮೆಂಟ್ ಆಫ್ ಎ ಮ್ಯಾನೇಜರ್, ಒಬ್ಬ ಹೊಸ ಮ್ಯಾನೇಜರ್ ನೇಮಕ ಆಗೋದು. ರಿಟೈರ್ಮೆಂಟ್ ಆಫ್ ಆ್ಯನ್ ಅಕೌಂಟೆಂಟ್, ಒಬ್ಬ ಅಕೌಂಟೆಂಟ್ ನಿವೃತ್ತಿ ಆಗೋದು. ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್, ಉತ್ಪನ್ನದ ಗುಣಮಟ್ಟ ಉತ್ತಮವಾಗಿರುವುದು. ಇವು ಬಿಸ್ನೆಸ್ಗೆ ಮುಖ್ಯ ಆದರೂ ಸಹ ಹಣದಲ್ಲಿ ಅಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ಲೆಕ್ಕ ಪುಸ್ತಕಗಳಲ್ಲಿ ಇವನ್ನ ದಾಖಲಿಸೋಲ್ಲ. ನೆಕ್ಸ್ಟ್ ನೋಡೋದಾದರೆ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಹ್ಯಾವ್ ಮಾನಿಟರಿ ವ್ಯಾಲ್ಯೂ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. Recording transactions in monetary terms makes the information more meaningful. ಎಕ್ಸಾಂಪಲ್ ನೋಡೋದಾದರೆ ಕ್ಯಾಶ್, ಸ್ಟಾಕ್, ಮೆಷಿನರಿ, ಬಿಲ್ಡಿಂಗ್ ಎಕ್ಸೆಟ್ರಾ ಆ್ಯಡ್ ಅಪ್ ದಿ ವ್ಯಾಲ್ಯೂಸ್ ಆಫ್ ಆಲ್ ದೀಸ್ ಅಸೆಟ್ಸ್. ಅಂದರೆ ದಾಖಲೆ ಮಾಡುವ ಘಟನೆಗಳು ಯಾವ್ಯಾವು ಅಂತ ನೋಡೋದಾದರೆ ಒಂದು ಬಿಸ್ನೆಸ್ನಲ್ಲಿ ಕ್ಯಾಶ್, ಸ್ಟಾಕ್, ಮೆಷಿನರಿ,
ಬಿಲ್ಡಿಂಗ್, ಫರ್ನಿಚರ್ನ ರೆಕಾರ್ಡ್ ಮಾಡ್ತೀವಿ. ಇವೆಲ್ಲ ಹಣದ ರೂಪದಲ್ಲಿ ಮೌಲ್ಯ ನೀಡ್ತವೆ. ಆದ್ದರಿಂದ ಇವುಗಳನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಇದಿಷ್ಟು ಸಹ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಪಾಯಿಂಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ದಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ means that in accounting, an enterprise is regarded as a going concern. Thereof, a concern that continues to operate for an indefinitely long period of time. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ನಿರಂತರ ವ್ಯವಹಾರದ ಪರಿಕಲ್ಪನೆ ಅಂತ ಕರಿತೀವಿ. ಈಸಿಯಾಗಿ ಹೇಳಬೇಕು ಅಂದರೆ, ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಓನರ್ ಅಥವಾ ಶೇರ್ ಹೋಲ್ಡರ್ ಅಥವಾ ಇನ್ವೆಸ್ಟರ್ಸ್ ಡೆತ್ ಆದ ತಕ್ಷಣ ಆ ಸಂಸ್ಥೆ ಅಥವಾ ಆ ಬಿಸ್ನೆಸ್ ತಕ್ಷಣವೇ ನಿಂತು ಹೋಗಲ್ಲ. ಅದು ಆ್ಯಸ್ ಅಕೌಂಟೆಂಟ್ಗಳು ಬಿಸ್ನೆಸ್ ಇನ್ಫಿನಿಟಿ ತನಕ ನಡೆಯುತ್ತೆ ಅಂತ ಆಶಾಭಾವನೆಯಿಂದ ಅಕೌಂಟಿಂಗ್ನ ರೆಕಾರ್ಡ್ ಮಾಡ್ತಾರೆ ಅಥವಾ ಅಕೌಂಟಿಂಗ್ನ ಮೇಂಟೈನ್ ಮಾಡಬೇಕು. ಅಂದರೆ ಒಂದು ಬಿಸ್ನೆಸ್ ಅನಿರ್ದಿಷ್ಟ ಅಂದರೆ ಬಹಳ ದೀರ್ಘಕಾಲದವರೆಗೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತೆ ಅಂತ ಲೆಕ್ಕಪತ್ರದಲ್ಲಿ ಊಹಿಸಲಾಗುತ್ತೆ. ಅಂದರೆ ಬಿಸ್ನೆಸ್ಸನ್ನು ಮುಚ್ಚುವ ಅಥವಾ ಶೀಘ್ರದಲ್ಲೇ ಮಾರಾಟ ಮಾಡುವ ಉದ್ದೇಶ ಇಲ್ಲ ಅಂತ ಪರಿಗಣಿಸಿ ಹಣಕಾಸಿನ ವರದಿಗಳನ್ನು ತಯಾರಿಸಲಾಗುತ್ತೆ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಅಂದರೆ ವ್ಯವಹಾರವು ಮುಂದೆಯೂ ನಿರಂತರವಾಗಿ ನಡೆಯುತ್ತದೆ ಎಂದು ಊಹಿಸಲಾಗುತ್ತೆ. ವ್ಯವಹಾರವನ್ನು ಶೀಘ್ರದಲ್ಲೇ ಮುಚ್ಚುವ ಅಥವಾ ಲಿಕ್ವಿಡಿಟಿ ಮಾಡುವ ಉದ್ದೇಶ ಇರುವುದಿಲ್ಲ. ನೆಕ್ಸ್ಟ್ ನೋಡೋದಾದರೆ, there is neither the intention nor the necessity to wind up the concern in the foreseeable future. Therefore, on the business of this concept, the financial statements are prepared and the fixed assets are valued at their cost price and are charged necessary depreciation on them. The market values or the realizable values of the assets are not at all considered in the case of going concern concept because the assets are meant for continuous use in the business and not for selling them at a profit. ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಸ್ಥಿರ ಆಸ್ತಿಗಳನ್ನು ಮಾರ್ಕೆಟ್ ವ್ಯಾಲ್ಯೂ ಮಾರುಕಟ್ಟೆ ಬೆಲೆಗೆ ಅಲ್ಲ, ಕಾಸ್ಟ್ ಪ್ರೈಸ್ಗೆ ನಾವು ದಾಖಲಿಸಲಾಗುತ್ತೆ. ಆಸ್ತಿಗಳ ಮೇಲೆ ಪ್ರತಿ ವರ್ಷ ಡಿಪ್ರಿಸಿಯೇಷನ್ ವಿಧಿಸಲಾಗುತ್ತೆ. ಅಂದರೆ ಮೆಷಿನರಿ, ಫರ್ನಿಚರ್ ಎಲ್ಲ ದಿನ ಕಳೆದಂತೆ ಯೂಸ್ ಮಾಡ್ತಾ ಅದು ಹಳೇದಾಗಿರುತ್ತೆ. ಇವುಗಳ ಮೇಲೆ ಡಿಪ್ರಿಸಿಯೇಷನ್ ಇರುತ್ತೆ. ಆಸ್ತಿಗಳನ್ನು ಮಾರಾಟ ಮಾಡಲು ಅಲ್ಲ, ವ್ಯವಹಾರದಲ್ಲಿ ಬಳಸಲು ಖರೀದಿಸಲಾಗಿದೆ ಎಂದು ಈ ಒಂದು ಕಾನ್ಸೆಪ್ಟಲ್ಲಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಮಾರ್ಕೆಟ್ ವ್ಯಾಲ್ಯೂ ಅಥವಾ ರಿಯಲೈಸಬಲ್ ವ್ಯಾಲ್ಯೂ ಅನ್ನು ಸಾಮಾನ್ಯವಾಗಿ ಪರಿಗಣಿಸಲಾಗೋದಿಲ್ಲ. ನೆಕ್ಸ್ಟ್ ನೋಡೋದಾದರೆ, ಫರ್ದರ್ ಆನ್ ದಿ ಬೇಸಿಸ್ ಆಫ್ ದಿಸ್ ಕಾನ್ಸೆಪ್ಟ್, ದಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ದಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ and revenue expenditure are duly adjusted in the accounts of current year to ascertain the results of the business. ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಇವುಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿ ಆ ವರ್ಷದ ನಿಜವಾದ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಲಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಎಕ್ಸಾಂಪಲ್ ನೋಡೋದಾದರೆ, ಒಂದು ಅಂಗಡಿಯು 5 ಲಕ್ಷಕ್ಕೆ ಒಂದು ಮೆಷಿನರಿಯನ್ನು ಪರ್ಚೇಸ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಪ್ರಕಾರ ಆ ಮೆಷಿನರಿಯನ್ನು ತಕ್ಷಣವೇ ಮಾರಾಟ ಮಾಡಲ್ಲ. ಹಲವು ವರ್ಷಗಳವರೆಗೆ ಅದನ್ನು ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಪ್ರತಿ ವರ್ಷ ಅದ್ರ ಮೇಲೆ ಡಿಪ್ರಿಸಿಯೇಷನ್ನ ಲೆಕ್ಕ ಹಾಕಲಾಗುತ್ತೆ. ಅಂದರೆ ಪ್ರತಿ ವರ್ಷ ಆ ಮೆಷಿನರಿ ವ್ಯಾಲ್ಯೂ ಮೇಲೆ ನಾವು ಡಿಪ್ರಿಸಿಯೇಷನ್ನ ಅಂದರೆ ಸವಕಳಿಯನ್ನು ಲೆಕ್ಕ ಹಾಕ್ತೀವಿ. ಟೋಟಲಿ ಹೇಳ್ಬೇಕಂದ್ರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ವ್ಯವಹಾರವು ಮುಂದೆಯೂ ದೀರ್ಘಕಾಲದವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಊಹಿಸಿ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸುವ ಒಂದು ಪರಿಕಲ್ಪನೆ ಅಂತ ಹೇಳ್ತೀವಿ. ಅಂದರೆ ತಕ್ಷಣವೇ ಮುಚ್ಚಲ್ಪಡುವ ಅಥವಾ ದಿವಾಳಿಯಾಗುವ ಸಾಧ್ಯತೆ ಇಲ್ಲ ಎಂದು ಭಾವಿಸಲಾಗುತ್ತೆ. ಇದಿಷ್ಟು ಸಹ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ನೆಕ್ಸ್ಟ್ ಪಾಯಿಂಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. The accounting period concept comes from the going concern concept. Under going concern concept, the financial result of a business can be ascertained
only on the liquidation of the business, but the ascertainment of the profit or loss and the financial position of a business on liquidation will not be helpful in knowing the periodical progress or performance of the business. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದರೆ ಲೆಕ್ಕಪತ್ರ ಅವಧಿಯ ಪರಿಕಲ್ಪನೆ ಅಂತ ಕರಿತೀವಿ. ಯಾವುದೇ ಬಿಸ್ನೆಸ್ ಮಾಡಿದರೂ ಸಹ ಒಂದು ಲಿಮಿಟ್ನಲ್ಲಿ ನಾವು ಅಕೌಂಟ್ನ ರೆಕಾರ್ಡ್ ಮಾಡ್ತೀವಿ. ಕಂಟಿನ್ಯೂಯಸ್ ಆಗಿ ನಾವು ಒಂದೇ ರೆಕಾರ್ಡ್ನಲ್ಲಿ ಎಲ್ಲವನ್ನು ರೆಕಾರ್ಡ್ ಮಾಡಿಡಲು ಸಾಧ್ಯ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ಇಯರ್ ಅಂದರೆ ಫೈನಾನ್ಷಿಯಲ್ ಇಯರ್ 1ನೇ ಏಪ್ರಿಲಿಂದ ಶುರುವಾಗಿ ಮಾರ್ಚ್ 31 ಅಂದರೆ 31ನೇ ಮಾರ್ಚ್ನಲ್ಲಿ ಕ್ಲೋಸ್ ಆಗುತ್ತೆ. ಇದರಲ್ಲಿ ಯಾವುದೇ ಅಕೌಂಟ್ ರೆಕಾರ್ಡ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಈ ಟೈಮ್ ಪೀರಿಯಡ್ನಲ್ಲಿ ಏನು ಬಿಸ್ನೆಸ್ನಲ್ಲಿ ರೆಕಾರ್ಡ್ ಮಾಡುತ್ತೋ ಅದನ್ನು ನಾವು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಕರಿತೀವಿ. Generally, the profit or loss and financial position of the business are required by different users at regular intervals for various purposes. The financial statements are therefore prepared at regular intervals, normally after a period of 1 year, so that timely information is made available to the users. The accounting period concept means that for measuring the financial result of a business periodically, the working life of a business is split into convenient short periods of time called accounting periods. ಅಂದರೆ ಒಂದು ಬಿಸ್ನೆಸ್ಸು ನಿರಂತರವಾಗಿ ನಡೆಯುತ್ತಿದ್ದರೂ ಅದರ ಲಾಭ ಮತ್ತು ನಷ್ಟ ಮತ್ತು ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ವ್ಯವಹಾರದ ಜೀವನವನ್ನು ನಾವು ಸಣ್ಣ ಸಣ್ಣ ಅವಧಿಗಳಾಗಿ ವಿಂಗಡಿಸೋದು. ಸಾಮಾನ್ಯವಾಗಿ ಈ ಅವಧಿಯು 12 ತಿಂಗಳು ಅಂದರೆ 1 ವರ್ಷ ಆಗಿರುತ್ತೆ. ಪ್ರತಿಯೊಂದು ವರ್ಷದ ಕೊನೆಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಹಣಕಾಸಿನ ವರದಿಗಳನ್ನು ತಯಾರಿಸಲಾಗುತ್ತೆ. The length of the accounting period depends on the nature of the business and needs of the proprietor of the business. At present, accounting period are regarded as a period of 12 months according to the Companies Act and Banking Regulation Act. Accounting period should consist 12 months. The accounting year may be the financial year of the government from 1st April of a year to 31st March of the next year or any other period of 12 months. ಯಾಕೆ ಈ ಕಾನ್ಸೆಪ್ಟ್ ಬೇಕು ಅನ್ನೋದಾದರೆ, ಒಂದು ವ್ಯವಹಾರವು ಹಲವು ವರ್ಷಗಳವರೆಗೆ ಮುಂದುವರಿಯುತ್ತೆ. ನಾವು ವ್ಯವಹಾರ ಮುಗಿಯುವವರೆಗೂ ಕಾಯುವುದಾದರೆ ಲಾಭ ಅಥವಾ ನಷ್ಟವನ್ನು ಸಮಯಕ್ಕೆ ಸರಿಯಾಗಿ ತಿಳಿಯಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪ್ರತಿ ವರ್ಷ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ವ್ಯವಹಾರದ ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಳಲು ಈ ಕಾನ್ಸೆಪ್ಟ್ ಬೇಕು ಅಂತಲೇ ಹೇಳ್ಬೋದು. ಅಕೌಂಟಿಂಗ್ ಪೀರಿಯಡನ್ನು ಸಣ್ಣ ಅವಧಿಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಲೆಕ್ಕಪತ್ರದ ಅವಧಿ 1 ವರ್ಷ ಅಥವಾ 12 ಮಂತ್ಸ್ ಅಂತ ನಾವೇನು ಕರಿತೀವಿ 1 ವರ್ಷ ಇರುತ್ತೆ. ಪ್ರತಿಯೊಂದು ಅವಧಿಯ ಕೊನೆಯಲ್ಲಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ತಯಾರಿಸಲಾಗುತ್ತೆ. ಇದರಿಂದ ವ್ಯವಹಾರದ ಪ್ರಗತಿ ಮತ್ತು ಆರ್ಥಿಕ ಸ್ಥಿತಿಯನ್ನು ನಿಯಮಿತವಾಗಿ ತಿಳಿಯಬಹುದು ಅಂತ ಈ ಕಾನ್ಸೆಪ್ಟಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಸಣ್ಣ ಅವಧಿಗಳಾಗಿ ಅಂದರೆ 1 ವರ್ಷಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ಒಂದು ಅಂಗಡಿಯು 2026ರಲ್ಲಿ ವ್ಯವಹಾರವನ್ನು ಆರಂಭಿಸಿತು ಅಂತ ಅಂದ್ಕೊಳ್ಳೋಣ. ಅದು ಇನ್ನೂ ಹಲವು ವರ್ಷಗಳವರೆಗೆ ಮುಂದುವರಿಯುತ್ತೆ. ಆದರೆ ಲಾಭ ಮತ್ತು ನಷ್ಟವನ್ನು ತಿಳಿಯಲು ಫೈನಾನ್ಷಿಯಲ್ ಇಯರ್ 2026ರಿಂದ 27ರವರೆಗೆ ಅಂದರೆ ಏಪ್ರಿಲ್ 1, 2026ರಿಂದ 31ನೇ ಮಾರ್ಚ್ 2027ರವರೆಗೆ ಒಂದು ಸಣ್ಣ ಅವಧಿ ಅಂದರೆ 1 ವರ್ಷದ ಪೀರಿಯಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಹಂಗೆ ಕ್ಯಾಲ್ಕುಲೇಟ್ ಮಾಡೋದಾದರೆ 2027ರಿಂದ 2028 ಅಂದರೆ 1ನೇ ಏಪ್ರಿಲ್ 2027ರಿಂದ 31ನೇ ಮಾರ್ಚ್ 2028ರವರೆಗೆ ಒಂದು ಅವಧಿ. ಅದೇ ಥರ 2028ರಿಂದ 2029 ಸೇಮ್. ಹೀಗೆ ಪ್ರತಿ ವರ್ಷ ಪ್ರತ್ಯೇಕ ಲೆಕ್ಕಪತ್ರಗಳನ್ನು ತಯಾರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸಹ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಕಾಸ್ಟ್ ಕಾನ್ಸೆಪ್ಟ್.
The cost concept means that an asset acquired by a concern is recorded in the books of accounts at cost or purchase price. The market price of the asset is ignored. The cost price includes cost of acquisition, transportation, installation, and making the asset ready for use. ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ವೆಚ್ಚ ಪರಿಕಲ್ಪನೆ ಅಂತ ಕರಿತೀವಿ. ಒಂದು ಬಿಸ್ನೆಸ್ ಖರೀದಿಸಿದ ಆಸ್ತಿಯನ್ನು ಖರೀದಿಸಿದ ಮೂಲ ಬೆಲೆ ಅಂದರೆ ಕಾಸ್ಟ್ ಪ್ರೈಸಲ್ಲಿಯೇ ಲೆಕ್ಕಪತ್ರಗಳನ್ನು ದಾಖಲಿಸಬೇಕು. ನಂತರ ಅದರ ಮಾರ್ಕೆಟ್ ವ್ಯಾಲ್ಯೂ, ಮಾರುಕಟ್ಟೆ ಬೆಲೆ ಏರಿದರೂ ಅಥವಾ ಇಳಿದರೂ ಅದನ್ನು ಪರಿಗಣಿಸೋದಿಲ್ಲ. ಅಂದರೆ ಒಂದು ಬಿಸ್ನೆಸ್ ಆಸ್ತಿಯನ್ನು ಖರೀದಿಸಿದ ಬೆಲೆಗೆ ಲೆಕ್ಕಪತ್ರಗಳಲ್ಲಿ ದಾಖಲಿಸಬೇಕು ಅಂತ ಹೇಳುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೂ ಅಥವಾ ಕಡಿಮೆ ಆದ್ರೂ ಅದನ್ನು ಪರಿಗಣಿಸೋದಿಲ್ಲ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಆಸ್ತಿಯ ವೆಚ್ಚದಲ್ಲಿ ಒಳಗೊಂಡಿರುವ ಖರ್ಚುಗಳನ್ನು ನಾವು ನೋಡ್ತಾ ಹೋದರೆ ಪರ್ಚೇಸ್ ಪ್ರೈಸ್ ಅಂದರೆ ಆಸ್ತಿಯ ಖರೀದಿ ಬೆಲೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಸಾಗಣೆ ವೆಚ್ಚ, ಇನ್ಸ್ಟಾಲೇಷನ್ ಚಾರ್ಜಸ್ ಅಳವಡಿಕೆಯ ವೆಚ್ಚ, ಎಕ್ಸ್ಪೆನ್ಸಸ್ ಟು ಮೇಕ್ ದ ಅಸೆಟ್ ರೆಡಿ ಫಾರ್ ಯೂಸ್ ಬಳಸಲು ಸಿದ್ಧಗೊಳಿಸುವ ಮಾಡಿದ ಇತರೆ ವೆಚ್ಚಗಳು. ಇವನ್ನ ಆಸ್ತಿಯ ವೆಚ್ಚದಲ್ಲಿ ಒಳಗೊಂಡಿರುವ ಖರ್ಚುಗಳು ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆನ್ 5th August 2010, a plant was purchased for rupees 2 lakh by Mistress Purna Enterprises. An amount of rupees 5,000 was spent on transportation the plant to the factory premises and rupees 10,000 on its installation. The total amount of which the plant will be recorded in the books of account could be the sum of rupees 2,15,000. ಅಂದರೆ ಪೂರ್ಣ ಎಂಟರ್ಪ್ರೈಸಸ್ಸು 5th August 2010ನಲ್ಲಿ ಒಂದು ಮಿಷನರಿಯನ್ನು ಪರ್ಚೇಸ್ ಮಾಡುತ್ತೆ. ಅದು rupees 2 lakhಗೆ. ಇದರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ ಸಾಗಣೆ ವೆಚ್ಚ ಮತ್ತು ಇನ್ಸ್ಟಾಲೇಷನ್ ಕಾಸ್ಟ್ ಅಂದರೆ ಅದನ್ನು ಅಳವಡಿಕೆ ಮಾಡಲು ಆಗುವ ವೆಚ್ಚ rupees 10,000. ಹೀಗಾಗಿ ಲೆಕ್ಕ ಪುಸ್ತಕದಲ್ಲಿ ದಾಖಲಿಸಬೇಕಾದ ಮೆಷಿನರಿಯ ಒಟ್ಟು ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 2 lakh ಪ್ಲಸ್ 5,000 ಪ್ಲಸ್ 10,000 ಟೋಟಲಿ ಸೇರಿದ್ರೆ 2,15,000 ಆಗುತ್ತೆ. ಅಂದರೆ ಮೆಷಿನರಿಯನ್ನು rupees 2,15,000ಗೆ ದಾಖಲಿಸಲಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ದಿ ಕಾಸ್ಟ್ ಕಾನ್ಸೆಪ್ಟ್ ಈಸ್ ಹಿಸ್ಟಾರಿಕಲ್ ಇನ್ ನೇಚರ್ ಆಸ್ ಇಟ್ ಈಸ್ ಸಮಥಿಂಗ್ which has been paid on the date of acquisition and does not change year after year. The historical concept has the advantage of bringing objectivity in the preparation and presentation of the financial statements of the business. ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಂದರೆ ಐತಿಹಾಸಿಕ ವೆಚ್ಚ ಅಂತ ಕರಿತೀವಿ. ಕಾಸ್ಟ್ ಕಾನ್ಸೆಪ್ಟ್ ಐತಿಹಾಸಿಕ ವೆಚ್ಚ ಆಧಾರಿತವಾಗಿದೆ. ಅಂದರೆ ಆಸ್ತಿಯನ್ನು ಖರೀದಿಸಿದ ದಿನದ ವೆಚ್ಚವೇ ಲೆಕ್ಕದಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. However, an important limitation of the historical cost basis is that it does not show the true worth of the business and may lead to hidden profits. ಹಿಸ್ಟಾರಿಕಲ್ ಕಾಸ್ಟ್ನ ಲಿಮಿಟೇಷನ್ ಏನಪ್ಪ ಅಂತ ಅಂದರೆ ಇಟ್ ಡಸ್ ನಾಟ್ ಶೋ ದಿ ಟ್ರೂ ವರ್ತ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ಮೇ ಲೀಡ್ ಟು ಹಿಡನ್ ಪ್ರಾಫಿಟ್. ಅಂದರೆ ಬಿಸ್ನೆಸ್ನ ನಿಜವಾದ ಆರ್ಥಿಕ ಸ್ಥಿತಿ ಸ್ಪಷ್ಟವಾಗಿ ಕಾಣಿಸಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ಹಿಡನ್ ಪ್ರಾಫಿಟ್ ಅಂದರೆ ಗುಪ್ತ ಲಾಭಗಳು ಉಂಟಾಗಬಹುದು ಅಂತಲೇ ಹೇಳ್ಬೋದು. ಕಾಸ್ಟ್ ಕಾನ್ಸೆಪ್ಟ್ನ ಈಸಿಯಾಗಿ ಹೇಳೋದಾದರೆ ವೆಚ್ಚ ಪರಿಕಲ್ಪನೆ ಅಂದರೆ ಆಸ್ತಿಯನ್ನು ಮೂಲ ಖರೀದಿ ವೆಚ್ಚದಲ್ಲಿ ದಾಖಲಿಸೋದು, ಮಾರುಕಟ್ಟೆ ಬೆಲೆ ಬದಲಾವಣೆಗಳನ್ನು ಪರಿಗಣಿಸೋದಿಲ್ಲ, ಸಾಗಣೆ, ಅಳವಡಿಕೆ ಹಾಗೂ ಬಳಸುವ ಸಿದ್ಧಗೊಳಿಸುವ ವೆಚ್ಚಗಳನ್ನು ಆಸ್ತಿಯ ವೆಚ್ಚಕ್ಕೆ ಸೇರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಇದು ಅಂದರೆ ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡ್ನಲ್ಲಿ ಯಾವಾಗಲೂ ಪರ್ಚೇಸ್ ಪ್ರೈಸ್ನಲ್ಲಿ ರೆಕಾರ್ಡ್ ಮಾಡಿರಿ ಅಂತ ಹೇಳುತ್ತೆ. ಜೊತೆಗೆ ಅಕ್ವಿಸಿಷನ್, ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್ ಆ್ಯಂಡ್ ಮೇಕಿಂಗ್ ದ ಅಸೆಟ್ ರೆಡಿ ಫಾರ್ ಯೂಸ್ ಕಾಸ್ಟ್ ಇದ್ದರೆ ಅವನ್ನು ತಗೊಳ್ಳಿ. ಬಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವಾಗಲೂ ಅಸೆಟ್ನ ಕಾಸ್ಟ್ ಪ್ರೈಸ್ನಲ್ಲಿ ರೆಕಾರ್ಡ್ ಮಾಡಬೇಕು. ಇದರಿಂದ ರೆಗ್ಯುಲರ್ ರಿಪೋರ್ಟ್ ಸಿಗುತ್ತೆ, ಟೈಮ್ಲಿ ಡಿಸಿಷನ್ ಮೇಕಿಂಗ್ ಆಪರ್ಚುನಿಟಿ ಸಿಗುತ್ತೆ ಅಂತ ಈ ಕಾಸ್ಟ್ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್.
It means that every business transaction has a two-fold effect. Therefore, receiving of benefits of some value and giving of some other benefit of equal value. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದರೆ ದ್ವಿಮುಖ ಪರಿಕಲ್ಪನೆ ಅಂತ ಕರಿತೀವಿ. ಯಾವುದೇ ಒಂದು ಅಕೌಂಟಿಂಗ್ನಲ್ಲಿ ಟ್ರಾನ್ಸಾಕ್ಷನ್ಗೆ ಟೂ ಆಸ್ಪೆಕ್ಟ್ ಇರುತ್ತೆ. ಏನಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್. ನಮ್ಮ ಕಂಪನಿಯಲ್ಲಿ ಯಾವಾಗಲೂ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್ ಸಮವಾಗಿರಬೇಕು. ಈ ಪರಿಕಲ್ಪನೆಯೇ ಡಬಲ್ ಎಂಟ್ರಿ ಸಿಸ್ಟಮ್ಗೆ ಆಧಾರ ಆಗಿರುತ್ತೆ. ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಇದರಲ್ಲಿ ಮೇಂಟೈನ್ ಮಾಡ್ತೀವಿ. ಫಾರ್ ಇನ್ಸ್ಟೆನ್ಸ್, when a business purchases goods for cash, it receives goods of some value and gives cash of equal value. Similarly, when it sells goods for cash, it receives cash of some value and gives goods of equal value. Thus, every business transaction involves dual or double aspects of equal value. ಡ್ಯುಯಲ್ ಆಸ್ಪೆಕ್ಟ್ ಅಂದರೆ ಪ್ರತಿಯೊಂದು ವ್ಯವಹಾರಕ್ಕೂ ಎರಡು ಸಮಾನ ಪರಿಣಾಮಗಳು ಇರುತ್ತೆ. ಒಂದು ಕಡೆ ಏನನ್ನಾದರೂ ಪಡೆಯೋದು ಅಂದರೆ ಏನಾದರೂ ರಿಸೀವ್ ಮಾಡ್ಕೊಳೋ ಅಂಥದ್ದು, ಮತ್ತೊಂದು ಕಡೆ ಅದಕ್ಕೆ ಸಮಾನವಾದ ಮೌಲ್ಯದಲ್ಲಿ ಯಾವುದನ್ನಾದರೂ ಗಿವಿಂಗ್ ನೀಡಲಾಗುತ್ತೆ ಅಂತಲೇ ಹೇಳುತ್ತೆ. ಎಕ್ಸಾಂಪಲ್ ನೋಡೋದಾದರೆ, ಒಂದು ಬಿಸ್ನೆಸ್ಸು 20,000ಗೆ ಸರಕುಗಳನ್ನು ಕ್ಯಾಶ್ ನೀಡಿ ಖರೀದಿಸಿದರೆ ಇಲ್ಲೇನಾಗುತ್ತೆ ಅಂದರೆ ಗೂಡ್ಸ್ ಅಂದರೆ ಸರಕು ಹೆಚ್ಚಾಗುತ್ತೆ, ಕ್ಯಾಶು ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಬಿಸ್ನೆಸ್ಗೆ ನಾವು ಗೂಡ್ಸ್ನ ರಿಸೀವ್ ಮಾಡ್ಕೊಂಡಿದ್ದೀವಿ, ಅವಾಗ ಏನಾಗುತ್ತೆ, ಗೂಡ್ಸು ಬಿಸ್ನೆಸ್ಸಲ್ಲಿ ಜಾಸ್ತಿ ಆಗುತ್ತೆ. ನಾವು ಕ್ಯಾಶ್ ಕೊಟ್ಟು ಗೂಡ್ಸ್ನ ಖರೀದಿ ಮಾಡಿದ್ದೀವಿ, ಇದರಿಂದ ಕ್ಯಾಶು ಹೋಗಿರುತ್ತೆ, ಇದರಿಂದ ಬಿಸ್ನೆಸ್ಸಲ್ಲಿ ಕ್ಯಾಶು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಒಂದು ಬಿಸ್ನೆಸ್ನಲ್ಲಿ ಸರಕುಗಳನ್ನು ನಗದಿಗೆ ಮಾರಿದರೆ ಇದರಲ್ಲಿ ಏನಾಗುತ್ತೆ, ಕ್ಯಾಶು ಬಿಸ್ನೆಸ್ಗೆ ಹೆಚ್ಚಾಗುತ್ತೆ, ಗೂಡ್ಸು ಬಿಸ್ನೆಸ್ನಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಎರಡೂ ಸಂದರ್ಭಗಳಲ್ಲಿ ಪಡೆಯುವ ಮೌಲ್ಯ ಮತ್ತು ಕೊಡುವ ಮೌಲ್ಯ ಸಮಾನ ಪರಿಣಾಮಗಳಿರುತ್ತೆ ಅಂತಲೇ ಈ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳುತ್ತೆ. ನೆಕ್ಸ್ಟು ಅಕೌಂಟಿಂಗ್ ಈಕ್ವೇಷನ್ನ ನೋಡೋಣ. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಂದರೆ ಅಸೆಟ್ಸ್ನ ನಾವು ಕಂಡುಹಿಡಬೇಕು ಅಂದರೆ ಲಯಬಿಲಿಟೀಸ್ನು ಮತ್ತು ಕ್ಯಾಪಿಟಲ್ನ ಹ್ಯಾಡ್ ಮಾಡಿದ್ರೆ ನಮಗೆ ಅಸೆಟ್ಸ್ ಸಿಗ್ತಾ ಹೋಗುತ್ತೆ. ಅದೇ ಥರ ಕೆನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಇನ್ ಟೂ ಅದರ್ ವೇಸ್. ಇನ್ನು ಎರಡು ಥರ ನೋಡೋದಾದರೆ ಕ್ಯಾಪಿಟಲ್ನ ಯಾವ ರೀತಿ ಕಂಡುಹಿಡಿತೀವಿ ನಾವು ಅಂದರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಆಸ್ತಿಗಳಿಂದ ಹೊಣೆಗಾರಿಕೆಗಳನ್ನು ಕಳೆದ್ರೆ ನಮಗೆ ಕ್ಯಾಪಿಟಲ್ ಸಿಗುತ್ತೆ. ಇನ್ನು ಲಯಬಿಲಿಟೀಸ್ ಯಾವ ರೀತಿ ಕಂಡುಹಿಡಿತೀವಿ ಅಂದರೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಅಂದರೆ ಆಸ್ತಿಗಳಿಂದ ಬಂಡವಾಳವನ್ನು ಕಳೆದ್ರೆ ನಮಗೆ ಲಯಬಿಲಿಟೀಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈಸಿಯಾಗಿ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದರೆ ಪ್ರತಿಯೊಂದು ವ್ಯವಹಾರಕ್ಕೂ ಎರಡು ಸಮಾನ ಪರಿಣಾಮಗಳಿರುತ್ತೆ. ಒಂದು ಕಡೆ ಮೌಲ್ಯವನ್ನು ಪಡೆಯಲಾಗುತ್ತೆ ಮತ್ತು ಇನ್ನೊಂದು ಕಡೆ ಅದೇ ಮೌಲ್ಯವನ್ನು ನೀಡಲಾಗುತ್ತೆ. ಆದ್ದರಿಂದ ಪ್ರತಿಯೊಂದು ವ್ಯವಹಾರದಲ್ಲಿ ಕನಿಷ್ಠ ಎರಡು ಖಾತೆಗಳು ಪರಿಣಾಮಕ್ಕೊಳಗಾಗುತ್ತವೆ ಅನ್ನೋದೇ ಈ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ರೆವಿನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್. ದಿಸ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ರೆವಿನ್ಯೂ ಈಸ್ ಅರ್ನ್ಡ್ ಫ್ರಮ್ ದಿ ಸೇಲ್ ಆಫ್ ಗೂಡ್ಸ್ ಆರ್ ಫ್ರಮ್ ಪ್ರಾವಿಷನ್ ಆಫ್ ಸರ್ವೀಸಸ್ ಟು ಕಸ್ಟಮರ್ಸ್ ಅಂಡ್ ರೆವಿನ್ಯೂ ಈಸ್ ಸೆಡ್ ಟು ಬಿ ರೆಕಗ್ನೈಸ್ಡ್ ಆರ್ ಕನ್ಸಿಡರ್ಡ್ ಟು ಬಿ ರಿಯಲೈಸ್ಡ್ ಓನ್ಲಿ ವೆನ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಟ್ರಾನ್ಸ್ಫರ್ಡ್ ಟು ಎ ಕಸ್ಟಮರ್ and the customer becomes legally liable to pay for them. ನಮ್ಮ ಬಿಸ್ನೆಸ್ಗೆ ಬರುವಂಥ ಆದಾಯವನ್ನೇ ನಾವು ರೆವಿನ್ಯೂ ಅಂತ ಕರಿತೀವಿ. ಕ್ಯಾಶ್ ಇನ್ಫ್ಲೋ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಯೂಸ್ ಬೈ ಅದರ್ಸ್ ಆಫ್ ಎಂಟರ್ಪ್ರೈಸಸ್ ರಿಸೋರ್ಸಸ್ ಈಲ್ಡಿಂಗ್ ಇಂಟರೆಸ್ಟ್, ರಾಯಲ್ಟೀಸ್ ಆ್ಯಂಡ್ ರೆಂಟ್. ನಮ್ಮ ಬಿಸ್ನೆಸ್ ಸಂಪಾದನೆ ಮಾಡಿದ ದುಡ್ಡನ್ನು ಲಾಭ ಅಂತ ನಮ್ಮ ಕಸ್ಟಮರ್ ಲೀಗಲ್ ಆಗಿ ದುಡ್ಡನ್ನು ಕೊಡೋಕ್ಕೆ ಲಯಬಲ್ ಆಗಿದ್ರೆ ಮಾತ್ರ ನಾವು ಆದಾಯ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕಾನ್ಸೆಪ್ಟ್ನ ಪ್ರಕಾರ ಸರಕುಗಳನ್ನು ಮಾರಾಟ ಮಾಡಿದಾಗ ಅಥವಾ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸಿದಾಗ ಮಾತ್ರ ಆದಾಯ ಗಳಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತೆ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಅಂದರೆ ವೆನ್ ಆನ್ ಆರ್ಡರ್ ಈಸ್ ರಿಸೀವ್ಡ್ ಫ್ರಮ್ ಎ ಕಸ್ಟಮರ್, it does not mean that revenue is realized or earned even if an advance payment is received from a customer. ಅಂದರೆ
ಕೇವಲ ಆರ್ಡರ್ ಬಂದರೆ ಆದಾಯ ಎಂದು ಪರಿಗಣಿಸಲ್ಲ. ಅಡ್ವಾನ್ಸ್ ಬಂದರೂ ಸಹ ಆದಾಯ ಅಂತ ಪರಿಗಣಿಸಲ್ಲ. ಕಸ್ಟಮರ್ಗೆ ಸರಕು ಅಥವಾ ಸೇವೆ ನೀಡಿದ ನಂತರ ಮಾತ್ರ ಆದಾಯವನ್ನು ಗುರುತಿಸಲಾಗುತ್ತೆ ಅಂತ ಈ ರೆವಿನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಥವಾ ಮ್ಯಾಚಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂ ಕಾನ್ಸೆಪ್ಟ್ ಅಂತಲೂ ಸಹ ಕರಿತೀವಿ. ರೀಸನಬಲ್ ಪ್ರಾಫಿಟ್ ಈಸ್ ದಿ ಆಬ್ಜೆಕ್ಟ್ ಆಫ್ ಎವರಿ ಬಿಸ್ನೆಸ್ ಎಂಟರ್ಪ್ರೈಸ್. ದಿ ಹೋಲ್ ಬಿಸ್ನೆಸ್ ಸ್ಟ್ರಕ್ಚರ್ ಈಸ್ ಬೇಸ್ಡ್ ಅಪಾನ್ ದಿ desire to earn profit. Profit is the result of two factors, namely revenue ಅಂದರೆ income and expenses. For the measurement of the profit or loss, these two factors are matched or compared and the resultant balance is taken as the net profit or the net loss. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ವೆಚ್ಚ ಮತ್ತು ಆದಾಯದ ಹೊಂದಾಣಿಕೆ ಪರಿಕಲ್ಪನೆ ಅಂತ ಕರಿತೀವಿ. ಒಂದು ಬಿಸ್ನೆಸ್ನ ಪ್ರಾಫಿಟ್ ಅಥವಾ ಲಾಸನ್ನು ಸರಿಯಾಗಿ ಲೆಕ್ಕ ಹಾಕಲು ಒಂದು ಲೆಕ್ಕಪತ್ರ ಅವಧಿಯಲ್ಲಿ ಗಳಿಸಿದ ಆದಾಯಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ಅದೇ ಅವಧಿಯಲ್ಲಿ ಹೊಂದಾಣಿಕೆ ಮಾಡಬೇಕು. ಅಂದರೆ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ರೆವಿನ್ಯೂ ಆದಾಯದಲ್ಲಿ ನಾವು ಖರ್ಚುಗಳನ್ನು ಕಳೆದ್ರೆ ನಮಗೆ ಪ್ರಾಫಿಟ್ಟು ಅಥವಾ ಲಾಸು ಸಿಗ್ತಾ ಹೋಗುತ್ತೆ. ಆದಾಯ ಗ್ರೇಟರ್ ದನ್ ವೆಚ್ಚಕ್ಕಿಂತ ಆದಾಯ ಜಾಸ್ತಿ ಇದ್ದರೆ ನಾವು ಅದನ್ನು ನೆಟ್ ಪ್ರಾಫಿಟ್ ನಿವ್ವಳ ಲಾಭ ಅಂತ ಕರಿತೀವಿ. ವೆಚ್ಚ ಗ್ರೇಟರ್ ದನ್ ಆದಾಯ. ಎಕ್ಸ್ಪೆನ್ಸಸ್ ರೆವಿನ್ಯೂಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ನಿವ್ವಳ ನಷ್ಟ ನೆಟ್ ಲಾಸ್ ಅಂತ ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಒಂದು ಅಂಗಡಿಗೆ 1 ವರ್ಷದಲ್ಲಿ ಆದಾಯ 8 ಲಕ್ಷ, ವೆಚ್ಚ 6,50,000 ಬಂದಿರುತ್ತೆ. ಈಗ ಇಲ್ಲಿ ಏನಾಯಿತು ಅಂದರೆ ಆದಾಯ 8 ಲಕ್ಷ ಇದೆ, ವೆಚ್ಚ 6,50,000 ಇರುತ್ತೆ. ಹಾಗಾದರೆ ನಮಗೆ ವೆಚ್ಚಕ್ಕಿಂತ ಆದಾಯ ಇಲ್ಲಿ ಜಾಸ್ತಿ ಇದೆ. ಆದಾಯ ಜಾಸ್ತಿ ಇದ್ದಾಗ ಏನಾಗುತ್ತೆ, ಲಾಭ ಬರುತ್ತೆ. ಎಷ್ಟು ಅಂದರೆ ಆದಾಯ 8 ಲಕ್ಷ ಮೈನಸ್ ವೆಚ್ಚ 6,50,000 ಕಳೆದ್ರೆ ನಮಗೆ ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಅಂದರೆ 1,50,000 ಉಳಿಯುತ್ತೆ. 1,50,000 ನಮಗೆ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. However, while ascertaining the profit or loss of the business, all revenues earned during an accounting year, whether received during that year or not, and all expenses incurred, whether paid during the year or not, should be taken into account. So, the outstanding expenses, prepaid expenses, accrued income received in advance, etc. should be properly adjusted before preparing the financial statement at the end of the accounting period. ಈ ಮ್ಯಾಚಿಂಗ್ ಕಾನ್ಸೆಪ್ಟ್ನಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಲೆಕ್ಕ ಹಾಕುವಾಗ ಕೆಲವೊಂದು ವೆಚ್ಚ ಮತ್ತು ಆದಾಯಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಬಾಕಿ ವೆಚ್ಚಗಳು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಮುಂಗಡ ವೆಚ್ಚಗಳು, ಅಕ್ರೂಡ್ ಇನ್ಕಮ್ ಅಂದರೆ ಸೇರಬೇಕಾದ ಆದಾಯ ಅಂತ ಕರಿತೀವಿ, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಮುಂಗಡವಾಗಿ ಪಡೆದ ಆದಾಯ. ಇವುಗಳನ್ನು ಹಣ ಬಂದಿದೆಯೇ ಅಥವಾ ಹೋಗಿದೆಯೇ ಎಂಬುದನ್ನು ಮಾತ್ರ ನೋಡದೆ ಯಾವ ಲೆಕ್ಕಪತ್ರ ವರ್ಷದವು ಎಂಬುದರ ಆಧಾರದ ಮೇಲೆ ಪರಿಗಣಿಸಲಾಗುತ್ತೆ. ಒಂದೇ ಲೆಕ್ಕಪತ್ರ ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಒಂದೇ ಅವಧಿಯಲ್ಲಿ ಹೊಂದಾಣಿಕೆ ಮಾಡಬೇಕು. ಆದಾಯ ಹೆಚ್ಚು ಇದ್ದರೆ ಲಾಭ ಅಂತ ಕನ್ಸಿಡರ್ ಮಾಡ್ತೀವಿ, ವೆಚ್ಚ ಹೆಚ್ಚು ಇದ್ದರೆ ಅದನ್ನು ನಷ್ಟ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅಕ್ರೂಯಲ್ ಕಾನ್ಸೆಪ್ಟ್. ಇಟ್ ಸ್ಟೇಟ್ಸ್ ದಟ್ ದಿ ಫ್ಯೂಚರ್ ಕಾನ್ಸಿಕ್ವೆನ್ಸ್ ಆಫ್ ಎ ಟ್ರಾನ್ಸಾಕ್ಷನ್ ಅರೈಸಸ್ when a transaction is entered into books of accounts. So all transactions must be brought into record whether they are settled in cash or not. It suggests that all the items of revenue will be treated as such for which there is a legal right to receive them, even though cash might not have been received for the same. ಅಕ್ರೂಯಲ್ ಕಾನ್ಸೆಪ್ಟ್ ಪ್ರಕಾರ ವಹಿವಾಟು ನಡೆದ ಸಮಯದಲ್ಲೇ ಅದನ್ನು ಲೆಕ್ಕಪತ್ರಗಳಲ್ಲಿ ದಾಖಲಿಸಬೇಕು. ಹಣವನ್ನು ತಕ್ಷಣವೇ ಪಡೆದಿರಲಿ ಅಥವಾ ಪಾವತಿಸಿರಲಿ ಎಂಬುದು ಮುಖ್ಯವಲ್ಲ. ಅಂದರೆ ಆದಾಯವನ್ನು ಗಳಿಸಿದಾಗ ಮತ್ತು ವೆಚ್ಚವನ್ನು ಉಂಟು ಮಾಡಿದಾಗ ದಾಖಲಿಸಲಾಗುತ್ತೆ ಅಂತ ಈ ಅಕ್ರೂಯಲ್ ಕಾನ್ಸೆಪ್ಟ್ ಹೇಳುತ್ತೆ. ಸಿಮಿಲರ್ಲಿ ದಿ ಐಟಮ್ಸ್ ಆಫ್ ಎಕ್ಸ್ಪೆನ್ಸಸ್ ಆರ್ ಟ್ರೀಟೆಡ್ ಆಸ್ ಸಚ್ ಫಾರ್ ವಿಚ್ ದೇರ್ ಈಸ್ ಎ ಲೀಗಲ್ ಅಬ್ಲಿಗೇಷನ್ ಟು ಪೇ ದೆಮ್, even though
Cash might not have been paid for the same. The concept has given rise to the introduction of the accrual system of accounting as against cash system of accounting. ಕ್ಯಾಶ್ ಬಂದಿದೆಯೇ ಅಥವಾ ಹೋಗಿದೆಯೇ ಎಂಬುದಕ್ಕಿಂತ ವಹಿವಾಟು ನಡೆದಿರುವುದು ಮುಖ್ಯ. ಆದಾಯ ಗಳಿಸಿದ್ದರೆ ಹಣ ಇನ್ನೂ ಬರದಿದ್ದರೂ ಅದನ್ನು ಆದಾಯವಾಗಿ ದಾಖಲಿಸಬೇಕು ಮತ್ತು ವೆಚ್ಚ ಉಂಟಾಗಿದ್ದರೆ ಹಣ ಇನ್ನೂ ಪಾವತಿಸದಿದ್ದರೂ ಅದನ್ನು ವೆಚ್ಚವಾಗಿ ದಾಖಲಿಸಬೇಕು. ಇದರಿಂದ ಏನಾಗುತ್ತೆ ಅಂದರೆ ವ್ಯವಹಾರದ ನಿಜವಾದ ಲಾಭ ಅಥವಾ ನಷ್ಟ ಸರಿಯಾಗಿ ತಿಳಿಯಲು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈಸಿಯಾಗಿ ಹೇಳಬೇಕು ಅಂದರೆ ಹಣದ ಸ್ವೀಕೃತಿ ಅಥವಾ ಪಾವತಿಯನ್ನು ಪರಿಗಣಿಸದೆ ಆದಾಯವನ್ನು ಗಳಿಸಿದಾಗ ಮತ್ತು ವೆಚ್ಚವನ್ನು ಉಂಟಾದಾಗಲೇ ಲೆಕ್ಕಪತ್ರಗಳಲ್ಲಿ ದಾಖಲಿಸುವ ಲೆಕ್ಕಶಾಸ್ತ್ರದ ಮೂಲ ಪರಿಕಲ್ಪನೆಯನ್ನು ನಾವು ಅಕ್ರೂಯಲ್ ಕಾನ್ಸೆಪ್ಟ್ ಅಂತೀವಿ. ಇದರಿಂದ ಲಾಭ ಮತ್ತು ನಷ್ಟವನ್ನು ಸರಿಯಾಗಿ ನಿರ್ಧರಿಸಲು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಗಿವನ್ ರೈಸ್ ಟು ದಿ ಇಂಟ್ರಡಕ್ಷನ್ ಆಫ್ ದಿ ಅಕ್ರೂಯಲ್ ಸಿಸ್ಟಮ್ ಆಫ್ accounting as against cash system of accounting. Interest on capital, interest on drawings, depreciation, provisions and reserves, etc., which are not paid or received in cash and are taken into account while preparing the financial statements of every year. Interest on capital, interest on drawings, depreciation, ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್ ಮೇಲೆ ಇವುಗಳಿಗೆ ಹಣದ ಪಾವತಿ ಅಥವಾ ಸ್ವೀಕೃತಿ ಆಗದಿದ್ದರೂ ವಾರ್ಷಿಕ ಹಣಕಾಸು ಹೇಳಿಕೆಗಳಲ್ಲಿ ದಾಖಲಿಸಲಾಗುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಮೀನ್ಸ್ ದಟ್ ಆಲ್ ಅಕೌಂಟಿಂಗ್ ಎಂಟ್ರೀಸ್ should be evidenced and supported by source documents or business documents such as invoices, vouchers, bills, receipts, etc. and no transaction should be recorded in the books of account without such documentary evidences. Further, the documents evidencing the entries in the books of account should be objective and also must be subject to verification by auditors. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂದರೆ ವಸ್ತುನಿಷ್ಠ ಸಾಕ್ಷ್ಯ ಪರಿಕಲ್ಪನೆ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಹೇಳೋ ಪ್ರಕಾರನೇ ಪ್ರತಿಯೊಂದು ಲೆಕ್ಕದ ದಾಖಲೆಯು ಸಾಕ್ಷ್ಯ ದಾಖಲೆಗಳ ಅಂದರೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ನಾವು ಏನು ಕರಿತೀವಿ, ಸಾಕ್ಷಿಗಳು ಆ ದಾಖಲೆಗಳ ಆಧಾರದ ಮೇಲೆ ಇರಬೇಕು ಅಂತ ಹೇಳುತ್ತೆ. ಉದಾಹರಣೆ ನೋಡೋದಾದರೆ ಇನ್ವಾಯ್ಸ್ ಸರಕುಪಟ್ಟಿ, ವೋಚರ್, ಬಿಲ್ಸ್, ರೆಸಿಪ್ಟ್ಗಳು ಸಾಕ್ಷಿಗಳಿಲ್ಲದೆ ಯಾವುದೇ ವ್ಯವಹಾರಗಳನ್ನು ದಾಖಲಿಸಬಾರದು ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಈ 10 ಪಾಯಿಂಟ್ಸ್ಗಳು ಸಹ ಗ್ಯಾಪ್ ಹೊರಡಿಸಿರುವಂಥ ಕಾನ್ಸೆಪ್ಟ್ಗಳಾಗಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಅಕೌಂಟಿಂಗ್ ಕನ್ವೆನ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.